ಚೌಕಿದಾರ್ಗೆ ಚೌಕಿದಾರ್ ಸೂಚಕ 4 ರಂಗ 4 ಸಾಕ್ಷಿ ಸ್ಪೆಷಲ್ ನಾಮಪತ್ರ ಸಲ್ಲಿಕೆಯಲ್ಲೂ ಮೋದಿ ಚೌಕಿದಾರ್ಗೆ ಚೌಕಿದಾರ್ ಸೂಚಕ 4 ರಂಗ 4 ಸಾಕ್ಷಿ ಸ್ಪೆಷಲ್ ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಮೋಡಿಯನ್ನ ಮಾಡಿದ್ದಾರೆ. ಜನಸಾಮಾನ್ಯರೊಂದಿಗೆ ಮೋದಿ ನಾಮಪತ್ರವನ್ನ ಸಲ್ಲಿಸಿದ್ರೆ ಅಮ್ಮ ತಂಗಿಯೊಂದಿಗೆ ಬಂದು ರಾಗ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. 2 ದೃಶ್ಯಗಳು ಇಲ್ಲಿ ನೂರಾರು ರಾಜಕೀಯವನ್ನ ಗಮನಿಸಬಹುದು. ಜನಸಾಮಾನ್ಯರೊಂದಿಗೆ ಬಂದು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವ ದೃಶ್ಯ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಮೊನ್ನೆ ಮಾಡಿದಂತಹ ಒಂದು ನಾಮಪತ್ರ ಸಲ್ಲಿಕೆಯ ದೃಶ್ಯಗಳನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು. ಅದರಲ್ಲೂ ಕೂಡ ಈಗಾಗಲೇ ರಾಹುಲ್ ಗಾಂಧಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ತಮ್ಮ ತಾಯಿ ಸೋನಿಯಾ ಗಾಂಧಿ, ತಂಗಿ ಪ್ರಿಯಾಂಕಾ ಗಾಂಧಿ, ರಾಬರ್ಟ್ ವಾದ್ರಾ ಅವರ ಜೊತೆಗೆ ಆಗಮಿಸಿ ರಾಹುಲ್ ಗಾಂಧಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಮೋದಿಯ ನಾಮಪತ್ರವನ್ನ ನೀವು ಗಮನಿಸಬೇಕಾಗುತ್ತೆ. ಮೋದಿ ಯಾವ ರೀತಿಗೆ ನಾಮಪತ್ರ ಸಲ್ಲಿಸಿದ್ರು ಅಂದ್ರೆ ಜನಸಾಮಾನ್ಯರ ಜೊತೆಗೆ ಅಲ್ಲಿಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ ಕೂಡ ಒಂದ್ ಕಡೆ ಸ್ಮಶಾನದಲ್ಲಿ ಹೆಣ ಸುಡುವ ಒಂದು ಜನಸಾಮಾನ್ಯರೊಂದಿಗೆ ಬಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಭೂಕನಕೆರೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, 2 ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ಪ್ರಧಾನಿ ಮೋದಿ ಇವತ್ತು ಯಾವ ರೀತಿಯಾಗಿ ನಾಮಪತ್ರ ಸಲ್ಲಿಸಿದ್ರು ಅನ್ನೋದು, ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಕೆ ವೇಳೆ ಯಾರ್ಯಾರು ಇದ್ರು ಅಂತ ಹೇಳಿ, ಇದೆರಡು ವೈರುಧ್ಯಗಳ ಹೇಗೆ ಅಂತ. ನವಿತಾ, ನಾವು ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇಬ್ರು ನಾಮಪತ್ರ ಸಲ್ಲಿಸುವ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ತಮ್ಮ ಕುಟುಂಬದವರು ಅಂದ್ರೆ ತಾಯಿ ಸೋನಿಯಾ ಗಾಂಧಿ ಮತ್ತು ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ರು. ಇವತ್ತು ನರೇಂದ್ರ ಮೋದಿ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ 4 ಮಂದಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ಪೈಕಿ ಬಹಳ ವಿಶೇಷವಾಗಿ ಕಾಣಿಸ್ತಿರುವಂತದ್ದು ಚೌಕಿದಾರ ಅಂದ್ರೆ ಹೆಣ ಸುಡುವಂತಹ ದಲಿತ ಕಾವಲುಗಾರ, ಸ್ಮಶಾನದ ಕಾವಲುಗಾರ ಆಗಿರುವಂತಹ ಜಗದೀಶ್ ಚೌಧರಿ ಇವರ ನಾಮಪತ್ರದ ಸೂಚಕರಾಗಿದ್ದಾರೆ. ಅವರು 2ನೇ ಸೂಚಕರಾಗಿದ್ದಾರೆ. ಮೊದಲನೇ ಸೂಚಕರಾಗಿ ಮದನ್ ಮೋಹನ್ ಮಾಳ್ವಿಯ ಅವರ ಮೊಮ್ಮಗಳು ಅನ್ನಪೂರ್ಣ ಶುಕ್ಲ ಸೂಚಕರಾಗಿದ್ದಾರೆ. ಮದನ್ ಮೋಹನ ಮಾಳ್ವಿಯ ಬನಾರಸ್ ವಿವಿಯ ಸಂಸ್ಥಾಪಕರು. ಅವರ ಮೊಮ್ಮಗಳನ್ನ ಕೂಡ ನಾಮಪತ್ರದ ಸೂಚಕರನ್ನಾಗಿ ಮೋದಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮೂರನೆಯದಾಗಿ RSS ಕಾರ್ಯಕರ್ತರಾಗಿರುವಂತಹ ಸುಭಾಷ್ ಗುಪ್ತಾ ಅವರು ಸೂಚಕರಾಗಿದ್ದಾರೆ. ಅಂದ್ರೆ RSS ಮತ್ತು ಬಿಜೆಪಿ ಒಂದ್ ರೀತಿಯಲ್ಲಿ ಒಂದೇ ನಾಣ್ಯದ 2 ಮುಖಗಳ ರೀತಿಯಲ್ಲಿ ಅಥವಾ ಜೋಡೆತ್ತುಗಳ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ RSS ಕಾರ್ಯಕರ್ತ ಸುಭಾಷ್ ಗುಪ್ತಾ ಕೂಡ ಈ ಮೋದಿ ನಾಮಪತ್ರಕ್ಕೆ ಸಹಿ ಹಾಕಿದ್ದಾರೆ. ಇದು ಕೂಡ ವಿಶೇಷ ಆಗಿದೆ. ಸಾಮಾನ್ಯವಾಗಿ RSS ಕಾರ್ಯಕರ್ತರು ಅಥವಾ ನಾಯಕರು ಯಾವುದೇ ನಾಮಪತ್ರಗಳಿಗೆ ಇಲ್ಲಿವರೆಗೆ ಸೂಚಕ ಹಾಕಿದ್ದು ಉದಾಹರಣೆಗಳು ಇಲ್ಲ. ಆದ್ರೆ ಈ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರಿಗೆ RSS ಕಾರ್ಯಕರ್ತರು ಒಬ್ರು ಸೂಚಕರಾಗಿ ಸಹಿ ಹಾಕಿದ್ದಾರೆ. ಅದೇ ರೀತಿ ಇನ್ನೊಂದು ಅಂದ್ರೆ 4ನೇ ಸೂಚಕರಾಗಿ ಆಯ್ಕೆಯಾಗಿರೋರು ಕೂಡ ಬೇರೊಂದು ಕ್ಷೇತ್ರದ ಅಂದ್ರೆ ಎಲ್ಲರೂ ನಾನು ಆಗ್ಲೇ ಹೇಳಿದಂತೆ 4 ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂತವ್ರನ್ನ ಗುರುತಿಸಿ ಸೂಚಕರಾಗಿ ಪಡ್ಕೊಂಡಿದ್ದಾರೆ. ಅದೇ ರೀತಿ ಇನ್ನೊಬ್ಬ ರಮಾಶಂಕರ್ ಪಾಟೀಲ್ ಅವರು ವಿಜ್ಞಾನ ಸಂಶೋಧಕರು, ಅವರು ಕೂಡ ಮೋದಿ ನಾಮಪತ್ರಕ್ಕೆ ಸೂಚಕರಾಗಿದ್ದಾರೆ. ನಾನಾಗ್ಲೇ ಹೇಳಿದಂತೆ ರಾಹುಲ್ ಗಾಂಧಿ ಅವರಿಗೆ ಅವರ ಪರಿವಾರದವರು ಸೂಚಕರಾಗಿದ್ದಾರೆ. ಇವರು ಬೇರೆ ಕ್ಷೇತ್ರದವರ ಜೊತೆಗೆ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಇವತ್ತು. ನವಿತಾ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ.